ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನೀಟ್, ಜೆಇಇ ಮತ್ತು ಸಿಇಟಿಗೆ ತರಬೇತಿ ಕೊಡಲು ಇಲ್ಲಿನ ಲಿಂಗರಾಜ ಕಾಲೇಜು ಆವರಣದಲ್ಲಿ ಕೆಎಲ್ಇ ಸಂಸ್ಥೆ ವತಿಯಿಂದ ಅಕಾಡೆಮಿ ಸ್ಥಾಪಿಸಲಾಗಿದೆ. ಒಂದೆರಡು ತಿಂಗಳಲ್ಲಿ ಇದು ಕಾರ್ಯಾರಂಭ ಮಾಡಲಿದ್ದು, ವೃತ್ತಿಪರ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಲು ಬಯಸುವ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿದೆ ಎಂದು ಕೆಎಲ್ಇ ಸಂಸ್ಥೆಯ ನಿರ್ದೇಶಕ ಮಹಂತೇಶ್ ಕವಟಗಿಮಠ ಹೇಳಿದ್ದಾರೆ. ಕೆಲವು ಅನುದಾನಿತ ಮತ್ತು ಸಂಯೋಜಿತ ಪದವಿ ಪೂರ್ವ ಕಾಲೇಜುಗಳು ನೀಟ್, ಜೆಇಇ ಮತ್ತು ಸಿಇಟಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಲು ನುರಿತ ಅಧ್ಯಾಪಕರು ಮತ್ತು ಮೂಲ ಸೌಕರ್ಯ ಹೊಂದಿದೆ. ಆದರೆ ಸರ್ಕಾರಿ ಕಾಲೇಜುಗಳು ಮತ್ತು ಇತರೆ ಖಾಸಗಿ ಕಾಲೇಜಿನವರ ಬಳಿ ಅಂತಹ ಸೌಲಭ್ಯವಿಲ್ಲ. ಆ ಕಾಲೇಜುಗಳ ವಿದ್ಯಾರ್ಥಿಗಳ ಅಗತ್ಯತೆಯನ್ನು ಕೆಎಲ್ಇ ಅಕಾಡೆಮಿ ಪೂರೈಸಲಿದೆ ಎಂದರು. ವಿದ್ಯಾರ್ಥಿಗಳ ಸಾಧನೆ 2023-24ನೇ ಸಾಲಿನ ನೀಟ್, ಜೆಇಇ ಮತ್ತು ಸಿಇಟಿಯಲ್ಲಿ ಕೆಎಲ್ಇ ಸಂಸ್ಥೆ ಪದವಿ ಪೂರ್ವ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮೆರೆದಿದ್ದಾರೆ. ಆರ್ಥಿಕವಾಗಿ ಸಶಕ್ತರಷ್ಟೇ ಅಲ್ಲ, ಗ್ರಾಮೀಣ ಭಾಗದಿಂದ ಬಂದಿರುವ ಮತ್ತು ವಿವಿಧ ಮಾಧ್ಯಮದಲ್ಲಿ ಪ್ರೌಢ ಶಿಕ್ಷಣ ಪಡೆದಿದ್ದ ಬಡ ಮಕ್ಕಳು ಕೂಡ ಸಾಧನೆ ಮೆರೆದಿರುವುದು ಖುಷಿ ತಂದಿದೆ. ನಮ್ಮ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉತ್ತಮ ತರಬೇತಿ ನೀಡುತ್ತಿರುವುದು ಸಾಧನೆಗೆ ನೆರವಾಗಿದೆ ಎಂದರು. ನೀಟ್ನಲ್ಲಿ 31 ವಿದ್ಯಾರ್ಥಿಗಳು 720ಕ್ಕೆ 600ಕ್ಕೂ ಅಧಿಕ ಅಂಕ ಪಡೆದಿದ್ರೆ 74 ವಿದ್ಯಾರ್ಥಿಗಳು 500ಕ್ಕಿಂತ ಅಧಿಕ ಅಂಕ ಗಳಿಸಿದ್ದಾರೆ. ಸಿಇಟಿಯಲ್ಲಿ 5,000ಕ್ಕಿಂತ ಕಡಿಮೆ ರ್ಯಾಂಕ್ ಪಡೆದ 38 ವಿದ್ಯಾರ್ಥಿಗಳಿದ್ದಾರೆ. ಕಳೆದ ವರ್ಷ ನೀಟ್ನಲ್ಲಿ 500ಕ್ಕೂ ಅಧಿಕ ಅಂಕ ಪಡೆದಿದ್ದವರಿಗೆ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಸಿಕ್ಕಿತ್ತು ಎಂದರು. ನೀಟ್ನಲ್ಲಿ ಚಿಕ್ಕೋಡಿಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ರಕ್ಷಿತಾ ವಾಳಿಕೆ 671, ವಿಶಾಲ ಬೋಕೆ 666, ಅಭಿಷೇಕ್ ಹೂಗಾರ್ 605 ಮತ್ತು ನಿಪ್ಪಾಣಿಯ ಬಾಗೇವಾಡಿ ಪಿಯು ಕಾಲೇಜಿನ ಶಿವರಾಜ್ ಗಾವಡೆ 606 ಅಂಕ ಗಳಿಸಿದ್ದಾರೆ. ಇವರೆಲ್ಲರೂ ರೈತರ ಮಕ್ಕಳು ಅಂತ ಹೇಳಿದ್ರು. ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳು ಪ್ರಾಥಮಿಕ ಹಂತದಲ್ಲಿ ಸಿಬಿಎಸ್ಇ ಪಠ್ಯಕ್ರಮ ಅಳವಡಿಕೆಗೆ ಒತ್ತು ನೀಡಿದೆ. ಹಾಗಾಗಿ ಅಲ್ಲಿನ ವಿದ್ಯಾರ್ಥಿಗಳು ನೀಟ್, ಜೆಇಇ ಅಂತಹ ಪರೀಕ್ಷೆಯಲ್ಲಿ ಸಾಧನೆ ಮೆರೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು 8ನೇ ತರಗತಿಯಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಬೇಕು. 6ನೇ ತರಗತಿಯಿಂದಲೇ ಇಂತಹ ಪರೀಕ್ಷೆಗಳ ಬಗ್ಗೆ ಅವರಿಗೆ ಸಾಮಾನ್ಯ ಮಾಹಿತಿ ನೀಡಬೇಕು. ಇದರಿಂದ ಸಾಧನೆ ಅನುಕೂಲವಾಗುತ್ತೆ. ನೀಟ್, ಜೆಇಇ ತಯಾರಿಗಾಗಿ ಸಿಬಿಎಸ್ಇ, ಐಸಿಎಸ್ಇ ಪಠ್ಯಕ್ರಮಕ್ಕೆ ಹೋಲಿಸಿದ್ರೆ ರಾಜ್ಯದ ಶಾಲೆಗಳ ಪಠ್ಯಕ್ರಮ ಹಿಂದುಳಿದಿದೆ ಅಂತ ಹೇಳಿದ್ರು. ಈ ವರ್ಷದ ಹೊಸ ವರ್ಷ ಪ್ರಾರಂಭ ಹೋಗ್ತಿದ್ದ ಮುಂಚೆ ಈ ವರ್ಷ ಕೆಎಲ್ಇ ಸಂಸ್ಥೆಯ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ತಮ್ಮ ಮುಖಾಂತರ ನಾಡಿನ ಜನತೆಗೆ ತಿಳಿಸಲು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಸ್ನೇಹಿತರಾದ ಕೆಎಲ್ಇ ಸಂಸ್ಥೆಯಾದ ದಯಾನಂದ ಮುನ್ನೋಳಿ ಅವರೇ, ಕೆಎಲ್ಇ ಪದವಿ ಪೂರ್ವ ಮಹಾವಿದ್ಯಾಲಯದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಕ್ಕಂಥ ನಂಜಪ್ಪನವರವರೇ, ಇಲ್ಲಿ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯಗಳ ಪ್ರಾಚಾರ್ಯರೇ, ಎಲ್ಲ ಮಾಧ್ಯಮದ ಸ್ನೇಹಿತರೆ, ಕೆಎಲ್ಇ ಸಂಸ್ಥೆ ಕಳೆದ 1 ಶತಮಾನದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ನಾಡಿಗೆ ನೀಡ್ತಾ ಇದೆ. ಸುಮಾರು 310 ಸಂಸ್ಥೆಗಳನ್ನು ಹೊಂದಿ 1,38,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹವನ್ನು ನೀಡ್ತಾ ಇದೆ. ವಿಶೇಷವಾಗಿ 38 ಪದವಿ ಪೂರ್ವ ಮಹಾವಿದ್ಯಾಲಯಗಳನ್ನು ಸಂಸ್ಥೆ ನಡೆಸ್ತಾ ಇದ್ದು, ಸುಪ್ರೀಂ ಕೋರ್ಟ್ದ ಆದೇಶ ಮತ್ತು ಮಾನವ ಸಂಪನ್ಮೂಲ ಇಲಾಖೆ ಪ್ರವೇಶ ಪರೀಕ್ಷೆಗಳನ್ನ ನೀಟ್ ಮ್ಯಾಂಡೇಟರಿ ಮಾಡಿದ ನಂತರ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಕಳೆದ 10 ವರ್ಷಗಳಿಂದ ಗ್ರಾಮೀಣ ಭಾಗದ ಮಕ್ಕಳು ಬೆಂಗಳೂರು, ಮಂಗಳೂರು, ಮುಂಬೈ ಮಹಾನಗರ ಕಡೆ ಮುಖ ಮಾಡದೆ ಬೆಳಗಾವಿ, ಗೋಕಾಕ, ಚಿಕ್ಕೋಡಿ, ನಿಪ್ಪಾಣಿ, ಈ ವರ್ಷ ವಿಶೇಷವಾಗಿ ಅಥಣಿ, ಹುಬ್ಬಳ್ಳಿ, ಗದಗ, ಹಾವೇರಿ ಎಲ್ಲ ಕಡೆಗಳಲ್ಲೂ ಸಹಿತ ಇಂಡಿಪೆಂಡೆಂಟ್ ಪದವಿ ಪೂರ್ವ ಮಹಾವಿದ್ಯಾಲಯಗಳನ್ನ ಎಲ್ಲಿ ನೀಟ್, ಸಿಇಟಿ ಮತ್ತು ಜೆಇಇ ಈ ತರಬೇತಿಗಳು ನೀಡತಕ್ಕಂಥ ವಿಶೇಷ ಸಂಸ್ಥೆಗಳನ್ನ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯಗಳನ್ನ ಪ್ರಾರಂಭ ಮಾಡಲಾಗಿದೆ. ಈ ವರ್ಷ ಬಂದಿರತಕ್ಕಂಥ ನೀಟ್ ವೃತ್ತಿಪರ ಶಿಕ್ಷಣದ ರಿಸಲ್ಟ್ಗಳನ್ನ ತಮ್ಮ ಜೊತೆಗೆ ಹೇಳಲಿಕ್ಕೆ ಅತ್ಯಂತ ಸಂತೋಷವೆನಿಸ್ತಾ ಇದೆ. ಈ ವರ್ಷ ನೀಟ್ ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು 31, 500ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ
ಒಟ್ಟು ವಿದ್ಯಾರ್ಥಿಗಳು 74 ವಿದ್ಯಾರ್ಥಿಗಳು 500ಕ್ಕಿಂತಲೂ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಸಿಇಟಿಯಲ್ಲಿ ಸುಮಾರು 38 ವಿದ್ಯಾರ್ಥಿಗಳು 5,000ಗಳಿಗಿಂತ ಕಡಿಮೆ ರ್ಯಾಂಕ್ಗಳನ್ನ ಪಡೆದು ಕನಿಷ್ಠ ಈ ವರ್ಷ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆಯಲಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಚಿಕ್ಕೋಡಿಯ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಒಬ್ಬ ರೈತರ ಮಗಳಾಗಿರ್ತಕ್ಕಂಥ ರಕ್ಷಿತಾ ವಾಳ್ಕೆ 671 ಅಂಕಗಳನ್ನ ಪಡೆದಿದ್ದಾಳೆ. ವಿಶಾಲ್ ಬೋಕೆ 666. ಇವರೆಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು, ದಯವಿಟ್ಟು ನಾವು ಗಮನಿಸಬೇಕು. 666 ಅಂಕಗಳನ್ನ ಪಡೆದಿದ್ದಾರೆ. ಅಭಿಷೇಕ್ ಹೂಗಾರ್ ಎನ್ನುವ ನಿಪ್ಪಾಣಿಯ ಪದವಿ ಪೂರ್ವ ವಿದ್ಯಾಲಯದ ವಿದ್ಯಾರ್ಥಿ 605 ಅಂಕಗಳನ್ನ, ಶಿವರಾಜ್ ಗಾವಡೆ ಅಂತಕ್ಕಂಥ ನಿಪ್ಪಾಣಿ ಹುಡುಗ 606 ಅಂಕಗಳನ್ನ, ಸಾಮಾನ್ಯ ಔಷಧ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾರ್ಥಿ, ಅವ್ರ ತಂದೆ ಅಲ್ಲಿ ಅಂಗಡಿಯನ್ನು ನಡೆಸ್ತಾರೆ, ಅಶ್ಲೇಷ ಪವಾರ್ ಅಂತಕ್ಕಂಥ ವಿದ್ಯಾರ್ಥಿನಿ 642 ಅಂಕಗಳನ್ನ, ಪ್ರಥಮೇಶ್ ಮಂಗಾಜ್ ಅಂತಕ್ಕಂಥ ವಿದ್ಯಾರ್ಥಿ 641 ಅಂಕಗಳನ್ನ, RL ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡತಕ್ಕಂಥ ಪ್ರದೀಪ್ ಹಳ್ಳೂರ್ ಎಂಬ ವಿದ್ಯಾರ್ಥಿ ನಿಧನ ಆಗಿದ್ದು, ತಾಯಿ ಒಂದು ಸಣ್ಣ ಬೇಕರಿಯ ನಡೆಸ್ತಾಳೆ. ಆ ವಿದ್ಯಾರ್ಥಿ 647 ಅಂಕಗಳನ್ನ ಔಟ್ ಆಫ್ 720 ಪಡೆದಿದ್ದಾರೆ. ಹೀಗೆ ಅತ್ಯುತ್ತಮ ಸಾಧನೆಗಳನ್ನ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಹಾವೇರಿ ಜಿಲ್ಲೆಯ ಹಾನಗಲ್ ಪದವಿ ಪೂರ್ವ ಮಹಾವಿದ್ಯಾಲಯದ ವೀರೇಶ್ ಹನಕನಹಳ್ಳಿ ಅಂತಕ್ಕಂಥ ವಿದ್ಯಾರ್ಥಿ ಮತ್ತು ಅಶುತೋಷ್ ಪೋರ್ವಾಲ್ ಅಂತಕ್ಕಂಥ ಜಕ್ಕೇರಿ ಹೊಂಡದ ಪದವಿ ಪೂರ್ವ ಮಹಾವಿದ್ಯಾಲಯ ಅಭ್ಯಾಸ ಮಾಡ್ತಕ್ಕಂಥ ಅಶುತೋಷ್ ಪೋರ್ವಾಲ್ ಇವರು 720 ಅಂಕಗಳಿಗೆ 690 ಅಂಕಗಳನ್ನ ಪಡೆದು ಕೀರ್ತಿಯನ್ನ ತಂದಿದ್ದಾರೆ. ಇಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಲಿ ಸಂಸ್ಥೆ ಅವರಿಗೆ ಅಭಿನಂದನೆಯನ್ನ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೀವಿ, ವಿ ಆರ್ ಗಿವಿಂಗ್ ಫ್ರೀ ಅಡ್ಮಿಷನ್ಸ್ ಟು ಸ್ಕೂಲ್ ಟಾಪರ್ಸ್. 90% ಮಿನಿಮಮ್ ಸ್ಕೋರ್ ಇರಬೇಕು. ಯಾರು 10th ಸ್ಕೂಲ್ ಟಾಪರ್ಸ್ ಯಾರಿದ್ದಾರೆ ಅವರಿಗೆ 100% ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ 610 ಅಂಕಗಳಿಗಿಂತ ಹೆಚ್ಚು ಯಾರು ಪಡೆದಿದ್ದಾರೆ ಅವರಿಗೆ ಓನ್ಲಿ ವಿ ಆರ್ ಟೇಕಿಂಗ್ 3,500 rupees ಬೇಸಿಕ್ ಗವರ್ಮೆಂಟ್ ಫೀಸ್ ಏನಿದೆ ಅದನ್ನು ತಗೋತಾ ಇದ್ದೀವಿ. ಆಕ್ಚುಲಿ ವಿ ಆರ್ ಚಾರ್ಜಿಂಗ್ 40,000 60,000 rupees. ಬಟ್ ಅವ್ರಿಗೆ ನಾವು ತೆಗೆದುಕೊಳ್ತಕ್ಕಂಥ ಫೀ ಬೇಸಿಕ್ 3,500 ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಇದ್ದೀವಿ. 97% ಸ್ಕೋರ್ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ 50% ಫೀಸ್ ನಲ್ಲಿ ಕನ್ಸೆಷನ್ ಕೊಟ್ಟಿದ್ದೀವಿ. 95% ಸ್ಕೋರ್ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ 25% ಫೀ ಕನ್ಸೆಷನ್ ಕೊಟ್ಟಿದ್ದೀವಿ. ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಮುಂಬೈ ಮಹಾನಗರದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಫೀ ಕನ್ಸೆಷನ್ ಇವತ್ತು ಕೊಡಲಾಗಿದೆ. ಕಾರಣ ಏನಂದ್ರೆ ಗ್ರಾಮೀಣ ಮತ್ತು ಶಹರ ಪ್ರದೇಶಗಳಲ್ಲಿರ್ತಕ್ಕಂಥ ಬಡ ಮತ್ತು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಕೇಲಿ ಸಂಸ್ಥೆ ನೀಡ್ತಾ ಇದೆ. ಇದರಿಂದ ಒಳ್ಳೆಯ ರಿಸಲ್ಟ್ಗಳನ್ನ ಇವತ್ತು ಮಂಗಳೂರು ಬೆಂಗಳೂರು ಮಹಾನಗರಗಳಲ್ಲಿ ಪಡೆಯತಕ್ಕಂಥ ರ್ಯಾಂಕ್ಗಳನ್ನ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಪಡೆದಿರುವುದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಆ ವಿದ್ಯಾರ್ಥಿಗಳಿಗೆ, ಆ ಎಲ್ಲ ಪಾಲಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. Even in aided colleges and government PU colleges, our faculties are not exposed to teach NEET or JEE. Even they are not able to teach CET also. ಇದನ್ನ ನಾವು ಹೌಸ್ ನಲ್ಲಿ ಇದನ್ನ ಕ್ವಶನ್ ಮಾಡಿದ್ದೆ. CET ಕಲಿಸ್ಲಿಕ್ಕೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯಗಳಲ್ಲಿ ಶಿಕ್ಷಕರಿಗೆ ಬರೋದಿಲ್ಲ, ಹೇಗೆ ಮಾಡ್ತೀರ ಅಂತ ಪ್ರಶ್ನೆ ಕೇಳಿದಾಗ ಆಗಿನ ಸಚಿವರು ಹೇಳಿದ್ರು, ಚಂದನ ವಾಹಿನಿಯಲ್ಲಿ ನಾವು ಕಲಿಸ್ತೀವಿ ಅಂತ ಹೇಳಿದ್ರು. ಐ ಡೋಂಟ್ ವಾಂಟ್ ಟು ನೇಮ್ ದ ಮಿನಿಸ್ಟರ್, ಬಟ್ ಪ್ರಾಬ್ಲಮ್ leave apart aided colleges like RLS ಇರಬಹುದು, ಮತ್ತೊಂದು ಇರಬಹುದು. Even we are facing problem. But what about the poor students who study in government PU colleges? This is a very pathetic situation. Those only who can afford
they can go to such colleges where they can pay fees. ಬಟ್ ಸರ್ಕಾರಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯಗಳಲ್ಲಿ ಶಿಕ್ಷಣ ಮಾಡತಕ್ಕಂತ ಬಡ ವಿದ್ಯಾರ್ಥಿಗಳಿಗೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಗವರ್ಮೆಂಟ್ ಶುಡ್ ಕಮ್ ಫಾರ್ವರ್ಡ್ ಟು ಟೀಚ್ ಫ್ರೀ ಎಜುಕೇಶನ್ ಫಾರ್ ದ ಪೂರ್ ಆಫ್ ದ ಪೋರೆಸ್ಟ್. ಎಲ್ಲಿ ಗ್ರಾಮೀಣ ಹಳ್ಳಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ PU ಮಹಾವಿದ್ಯಾಲಯ ಅಭ್ಯಾಸ ಮಾಡ್ತಾರೆ, ಗವರ್ಮೆಂಟ್ ಅವ್ರಿಗೆ ನೀಟು JEE ಕಲಿಸ್ಲಿಕ್ಕೆ ಸರ್ಕಾರ ಮುಂದಾಗಬೇಕಂತೇಳಿ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ನೋಡ್ರಿ. ಮಿನಿಮಮ್ ನನ್ನ ಒಂದು ಅಂದಾಜು ಮಟ್ಟಿಗೆ 30 to 40% we are state syllabus is less than the CET and this CBSE and more than 50% ICS. ಈಗ ನೀವು ನೋಡಿರ್ಬೇಕಾರ, ಈಗ why the states like Kerala, why the states like Andhra, ಯಾರು CBSE ನ ಮೊದಲು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಸ್ಟೇಟ್ಸ್ ಲೈಕ್ ಕೇರಳ ಅಂಡ್ ತಮಿಳುನಾಡು, their students are much more competitive than our students. Now we are very late in accepting CBSE. ನಮ್ಮ ಶಿಕ್ಷಣವನ್ನ ಪ್ರೀತಿಸುವುದ್ರ ಜೊತೆಗೆ, ಮಾತೃಭಾಷೆಯನ್ನು ಪ್ರೀತಿಸುವುದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾಗ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು. ಇಲ್ಲದಿದ್ರೆ ಇವನ್ ಕಂಪೇರಿಟಿವ್ಲಿ ಮಹಾರಾಷ್ಟ್ರ ನಮ್ಗಿಂತಲೂ ಅವರು ಈ ವಿಷಯದಲ್ಲಿ ದೇ ಆರ್ ವೆರಿ ಲೇಟ್. ಈಗ ನೀವು ಜಮ್ಮು ಕಾಶ್ಮೀರ್ ತಗೊಳ್ರಿ, ಪಂಜಾಬ್ ತಗೊಳ್ರಿ, ಡೆಲ್ಲಿ ತಗೋರಿ, ಅವ್ರ ಮಕ್ಕಳು CBSE ಬಹಳ ಬೇಗ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. JEE NEET actually not only 10+2, we should start it from 8th standard. ಇಲ್ಲ ನಾವು ಸಹಿತ ಈಗ KLE ಆರನೇ ತಾರೀಕು 6th ಐಡಿಯಲ್ ಇಯರ್ ಟು ಸ್ಟಾರ್ಟ್ ಬೇಸಿಕ್ ಕೋರ್ಸ್ ಫಾರ್ ನೀಟ್ ಮತ್ತು JEE. ಇದನ್ನ KLE ಸಂಸ್ಥೆ ನಾವು ಅಕಾಡೆಮಿ ಮಾಡಿದೀವಿ. ಅಕಾಡೆಮಿ ಪ್ರಾರಂಭಕ್ಕೆ ತಮ್ಮನ್ನು ಕರೆಸ್ತೀವಿ. ವಿ ಆರ್ ಗೋಯಿಂಗ್ ಟು ಗಿವ್ ಎಜುಕೇಶನ್ ಫ್ರಮ್ 6th ಸ್ಟ್ಯಾಂಡರ್ಡ್ ಫಾರ್ ನೀಟ್ ಅಂಡ್ JEE ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಕಾಡೆಮಿನೇ ಇಲ್ಲಿ ಪ್ರಾರಂಭ. ನಾವು ಹಿಂದೆ ಪ್ರೆಸ್ ಮಾಡಿದಾಗ ಹೇಳಿದ್ದೀವಿ ಅಕಾಡೆಮಿ ಬಗ್ಗೆ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ದಿಸ್ ಅಕಾಡೆಮಿ ಈ ವರ್ಷದಿಂದ. KLE ಸಂಸ್ಥೆ ನಿರ್ದೇಶಕ ಜಯಾನಂದ ಮುನವಳ್ಳಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.